ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೊಂದು ಮಾಹಿತಿ ಕೊಡುವಂತ ವಿಡಿಯೋ ಆಗಿದೆ. ಬೇಸಿಗೆ ಕಾಲದಲ್ಲಿ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿಯರು ಅವರ ಆರೈಕೆ ಹೇಗೆ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಒಂದು 10 ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ಇದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ, ಅದು ಅಲ್ಲದೆ ತುಂಬಾ ಬಿಸಿಲಿರೋದ್ರಿಂದ ತುಂಬಾನೇ ಕಷ್ಟ ಆಗ್ತಿದೆ, ಎಸ್ಪೆಷಲಿ ತುಂಬಾನೇ ಸುಸ್ತಾಗ್ತಿದೆ. ಸೊ ಈ ಸಮಯದಲ್ಲಿ ನಮ್ಮ ಆರೋಗ್ಯ ಅಂದ್ರೆ ಗರ್ಭಿಣಿ ಸ್ತ್ರೀಯರ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ನಮ್ಮ ವಾಟರ್ ಇಂಟೇಕ್ ಅಂದ್ರೆ ನೀರ್ ಕುಡಿಯೋದು. ನಾವು ಅತಿಯಾಗಿ ನೀರ್ ಕುಡಿಬೇಕಾಗತ್ತೆ. ಅತಿಯಾಗಿ ಅಂದ್ರೆ ಮಿನಿಮಮ್ ಒಂದು 3 to 4 ಲೀಟರ್ಸ್ ಅಟ್ಲೀಸ್ಟ್ ನೀರ್ನ ತಗೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಲಿ ಬೆಳಿತಿರೋ ಮಗು ಗರ್ಭಚೀಲದಲ್ಲಿ ಆರೋಗ್ಯವಾಗಿರುತ್ತೆ. ಸೊ ಮಗುವಿನ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್, ಹಾಗೆ ತಾಯಿಯ ಆರೋಗ್ಯನೂ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ನೀರು ಕುಡಿಯೋದು ತುಂಬಾ ಅವಶ್ಯಕ ಆಗಿರುತ್ತೆ. ಸೊ ನೀರಿನ ಜೊತೆಗೆ ನಾವು ಬರೀ ನೀರನ್ನೇ ತಗೊಳಕ್ಕಾಗೋದಿಲ್ಲ. ಸೊ ನಾವು ಇದ್ರ ಜೊತೆಗೆ ಜ್ಯೂಸ್ ತಗೋಬಹುದು. ಸೊ ಹೆಚ್ಚು ನೀರಿನ ಅಂಶ ಉಳ್ಳ ಜ್ಯೂಸಸ್ ತಗೊಳೋದು ಒಳ್ಳೇದು. ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಅಥವಾ ವಾಟರ್ ಮೆಲನ್ ಜ್ಯೂಸ್ ಆಗಿರಬಹುದು, ಆರೆಂಜ್ ಜ್ಯೂಸ್ ಆಗಿರಬಹುದು. ಆದ್ರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈಗ ಯಾರಾದ್ರೂ ಗರ್ಭಿಣಿ ಮಹಿಳೆಯರು ಶುಗರ್ ಪೇಷಂಟ್ ಆಗಿದ್ರೆ, ಅಂದ್ರೆ ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಡಯಾಬಿಟಿಕ್ ಬರೋದು ಸಹಜ. ಸೊ ಹಾಗೇನಾದ್ರು ಇದ್ರೆ ನೀವು ಜ್ಯೂಸಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಮತ್ತೆ ನಾವು ಶುಗರ್ ಹಾಕ್ತಿವಿ. ಆಲ್ರೆಡಿ ಫ್ರೂಟ್ಸ್ ಅಲ್ಲಿ ಶುಗರ್ ಇರುತ್ತೆ, ಮತ್ತೆ ನಾವು ಶುಗರ್ ಹಾಕೋದ್ರಿಂದ ನಮ್ಮ ಡಯಾಬಿಟಿಕ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ಈ ಸಮಯದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ಫ್ರೂಟ್ಸ್ ಅನ್ನೇ ತಿನ್ನೋದು ಉತ್ತಮ. ಅಂದ್ರೆ ಕಲ್ಲಂಗಡಿ ಹಣ್ಣನ್ನ ಹಾಗೆ ಕಟ್ ಮಾಡಿ ತಿನ್ನೋದು ಒಳ್ಳೇದು. ಲೆಮನ್ ಜ್ಯೂಸ್ ಕುಡಿಬಹುದು, ಅಥವಾ ಆರೆಂಜ್ ನ ಪೀಲ್ ಮಾಡಿ ತಿನ್ಬಹುದು, ಸ್ವೀಟ್ ಲೈಮ್ ತಿನ್ಬಹುದು, ಆಮೇಲೆ ಟೆಂಡರ್ ಕೊಕೊನಟ್ ಕುಡಿಬಹುದು. ಇದೆಲ್ಲ ನಮ್ಮ ದೇಹವನ್ನು ತಂಪಾಗಿಡಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಟಿಪ್ ನಂಬರ್ 1. ಎರಡನೇ ಟಿಪ್ ಏನಂದ್ರೆ, ಕಾಟನ್ ಡ್ರೆಸ್ ಹಾಕೊಳ್ಳೋದು. ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ, ಇಲ್ಲ ಅಂದ್ರೂ ಬೇಸಿಗೆ ಬಂತಂದ್ರೆ ಎಲ್ಲಾರ ಮನೇಲೂ ಸಜೆಸ್ಟ್ ಮಾಡೋದು ಕಾಟನ್ ಡ್ರೆಸ್. ಸೊ ಕಾಟನ್ ಡ್ರೆಸ್ ಹಾಕೊಳ್ಳೋದ್ರಿಂದ ನಮ್ಗೊಂಥರ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಹಾಗೂ ಹೆಚ್ಚು ಟೈಟ್ ಆಗಿರೋ ಡ್ರೆಸ್ ಅನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾವೊಂದು ಮೀಡಿಯಂ ಸೈಜ್ ಅಲ್ಲಿ ಇದ್ವಿ ಅಂದ್ರೆ ಒಂದು ನೆಕ್ಸ್ಟ್ ಸೈಜ್ ಇರೋ ಡ್ರೆಸ್ ನ ಹಾಕೊಳ್ಳೋದು ಉತ್ತಮ. ಯಾಕಂದ್ರೆ ಇದರಿಂದ ನಮ್ಗೆ ಎಕ್ಸ್ಪೆಷಲಿ ನಮ್ಮ ಸ್ಟಮಕ್ ಪಾರ್ಟ್, ಹೊಟ್ಟೆ ಪಾರ್ಟ್ ಅಲ್ಲಿ ನಮಗೆ ಸ್ಟ್ರೆಚ್ ಮಾರ್ಕ್ ಬರೋ ಟೈಮಿಗೆ ಇಚಿಂಗ್ ತುಂಬಾ ಆಗುತ್ತೆ. ಸೊ ನಾವು ತುಂಬಾ ಟೈಟ್ ಡ್ರೆಸ್ ಹಾಕೊಳ್ಳೋದು, ಅದ್ರ ಜೊತೆ ನಾವು ಸ್ವೆಟ್ ಆಗ್ತಾ ಇದ್ವಿ ಅಂದ್ರೆ ಫುಲ್ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೆರೆಯೋದ್ರಿಂದ ಅಲ್ಲಿ ಗಾಯನೂ ಆಗುತ್ತೆ, ಹಾಗೂ ಆ ಸ್ಟ್ರೆಚ್ ಮಾರ್ಕ್ ಉಳಿಯುತ್ತೆ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂದ್ರೆ, ಸ್ವಲ್ಪ ಲೂಸ್ ಆಗಿರೋ ಡ್ರೆಸ್ ನ ಯೂಸ್ ಮಾಡೋದು. ಹಾಗೂ ನಮ್ಗೇನಾದ್ರೂ ಆತರ ಇಚಿಂಗ್ ಆಗ್ತಾ ಇದೆ ಅಂದ್ರೆ ಕೊಬ್ಬರಿ ಎಣ್ಣೆ ಅಥವಾ ಸ್ಟ್ರೆಚ್ ಮಾರ್ಕ್ ಕ್ರೀಮ್ಸ್ ಯೂಸ್ ಮಾಡ್ಬೋದು, ಅಥವಾ ಒಂದು ಒಳ್ಳೆ ಮಾಯಶ್ಚರೈಸ್ ನ ಅಪ್ಲೈ ಮಾಡಿ ಲೈಟ್ ಆಗಿ ಮಸಾಜ್ ಮಾಡಿದ್ರೆ ನಮಗೆ ಎಷ್ಟು ಗುಡ್ ಫೀಲಿಂಗ್ ಇರುತ್ತೆ ಫ್ರೆಂಡ್ಸ್. ಕಾಟನ್ ಡ್ರೆಸ್ ಅಲ್ಲೂ ನಾವು ತುಂಬಾ ಡಾರ್ಕ್ ಆಗಿರೋ ಕಲರ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಬ್ಲ್ಯಾಕ್ ಕಲರ್ ಹಾಕೊಂಡು ನಾವು ಇದ್ವಿ ಅಂದ್ರೆ, ಬ್ಲ್ಯಾಕ್ ಕಲರ್ ಇಸ್ ಅನ್ ಅಬ್ಸಾರ್ಬೆಂಟ್ ಆಫ್ ಹೀಟ್. ಸೊ ಮತ್ತೆ ಶೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೆಚ್ಚು ಬ್ಲ್ಯಾಕ್ ಕಲರ್ ಡ್ರೆಸ್ ಅವಾಯ್ಡ್ ಮಾಡೋದು ಒಳ್ಳೇದು. ಲೈಟ್ ಶೇಡ್ ಕಾಟನ್ ಡ್ರೆಸ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಮೂರನೇ ಟಿಪ್ ಏನಂದ್ರೆ, ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಾವು ಸ್ಪೈಸಿ ಐಟಮ್ ತಿನ್ನೋದ್ರಿಂದ, ಅಥವಾ ಸಾಲ್ಟಿ ಐಟಮ್ ತಿನ್ನೋದ್ರಿಂದ, ಅಥವಾ ಬೆಳಗ್ಗೆನೆ ಎದ್ದು ನಾನ್ ವೆಜ್ ಐಟಮ್ ತಿನ್ನೋದ್ರಿಂದ ನಮಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮೊದಲೇ ಹೀಟ್ ಪದಾರ್ಥಗಳನ್ನು ತಿನ್ನೋದ್ರಿಂದ ಬಾಡಿನೂ ಹೀಟ್ ಆಗುತ್ತೆ. ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಾವೇನಾದ್ರೂ ಚಿಕನ್ ಹೆಚ್ಚು ತಿಂತಾ ಇದೀವಿ, ಈಗ ನನ್ ಚಿಕನ್ ತುಂಬಾ ಇಷ್ಟ. ಸೊ ಹಾಗಂತ ಈ ಸಮ್ಮರ್ ಅಲ್ಲಿ ಮತ್ತೆ ನಾನು ಚಿಕನ್ ತಿನ್ನೋದ್ರಿಂದ ನನ್ನ ಬಾಡಿ ಫುಲ್ ಹೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಆ ಸಮಯದಲ್ಲಿ ನಾವೇನ್ ಮಾಡೋದು ಒಳ್ಳೇದು ಅಂದ್ರೆ, ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ತಂಪಾಗಿರೋದು, ನಾವು ಎಳ್ನೀರು ಕುಡಿಬಹುದು, ಇಲ್ಲ ಕಲ್ಲಂಗಡಿ ಜ್ಯೂಸ್ ತಿನ್ಬಹುದು, ಅಥವಾ ಲೆಮನ್ ಜ್ಯೂಸ್ ಕುಡಿಬಹುದು. ಹಾಗೆ ನಾವು ತಂಪಾಗಿರೋ ಪಾನೀಯಗಳನ್ನ ತಗೋಬೇಕಾಗತ್ತೆ. ಇಲ್ಲ ಮಜ್ಜಿಗೆ ತುಂಬಾನೇ ಬೆಸ್ಟ್. ಬಟರ್ ಮಿಲ್ಕ್. ಸೊ ಬಟರ್ ಮಿಲ್ಕ್ ಕೊಡೋದ್ರಿಂದ ಎಲ್ಲಾ ದಿನ ಗರ್ಭಿಣಿ ಸ್ತ್ರೀಯರಿಗೆ ಇದು ಒಂದು ಸಲಹೆ ಅಂತ ನೀವು ತಗೊಳ್ಳಿ. ಊಟ ಆದ್ಮೇಲೆ ಮಜ್ಜಿಗೆ ಕುಡಿಯೋದು ತುಂಬಾನೇ ಒಳ್ಳೇದು. ಸೊ ಇದರಿಂದ ನಮ್ಮ ದೇಹ ತಂಪಾಗಿರುತ್ತೆ. ಸೊ ಆದಷ್ಟು ಸಾಲ್ಟ್ ಕಂಟೆಂಟ್ ನ ಕಮ್ಮಿ ಮಾಡೋದು, ಹಾಗೂ ಸ್ಪೈಸ್ ಕಂಟೆಂಟ್ ನ ಕಮ್ಮಿ ಮಾಡೋದು ತುಂಬಾ ಒಳ್ಳೇದು. ಇದು ನನ್ನ ಮೂರನೇ ಟಿಪ್. ನನ್ನ ನೆಕ್ಸ್ಟ್ ಟಿಪ್ ಏನಂದ್ರೆ,
ಸಮ್ಮರ್ ಟೈಮಲ್ಲಿ ನಾವು ಆದಷ್ಟು ಕೆಲಸಗಳನ್ನು ಬೆಳಗ್ಗೆ ಮುಗಿಸ್ಕೊಂಡ್ಬಿಟ್ಟು ಈಗ ಕೆಲವೊಮ್ಮೆ ಅವಶ್ಯಕತೆ ಬಿದ್ದಾಗ ನಾವು 12 ಗಂಟೆಗೋ ಅಥವಾ ಮಧ್ಯಾಹ್ನ ಟೈಮ್ಗೆ ಹೊರಗೆ ಹೋಗೋದು ಮಾಡ್ತೀವಿ. ಮೇ ಬಿ ಒಂದು ಶಾಪಿಂಗ್ ಆಗಿರ್ಬೋದು ಅಥವಾ ಏನೋ ಒಂದು ಪರ್ಚೇಸಿಂಗ್ ಇರ್ಬೋದು. ಸೊ ಇದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ ಆದಷ್ಟು 12 ಗಂಟೆ ಮೇಲೆ ಹೊರಗೆ ಹೋಗೋದನ್ನ ತಡೆಯೋದು ತುಂಬಾನೇ ಒಳ್ಳೆಯದು, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮನ್. ಈಗ ನೀವು ಆಫೀಸ್ಗೆ ಹೋಗೋದಿದ್ರು ಬೆಳಗ್ಗೆ ಹೋಗಿರ್ತೀರ ಮತ್ತು ಸಂಜೆ ಬರೋದು. ಸೊ ಆ ರೀತಿ ಆದರೂ ಓಕೆ. ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತಂದ್ರೆ ಅದನ್ನ ಮಾಡ್ಕೊಳೋದು ಓಕೆ. ಸೊ ಹಾಗಾಗಿ ಅದು ಒಳ್ಳೆಯದು. ನನ್ನ ಮಗಳು ಇಲ್ಲಿ ಬಂದಿದ್ದಾಳೆ. ಸೇ ಹೆಲೋ, ಸೇ ಹೆಲೋ. ಅಲ್ಲ ಹೇಳು, ನೀನು ಹೇಳ್ತಿರ್ತೀಯ ಅವಾಗವಾಗ, ಹೇಳು ಅಲ್ಲಿ. ಸೊ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡೋದು. ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಕಾಲಿನ ಊತ ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಒಂದು ಟಿಪ್ ಏನಂದ್ರೆ, ನಮಗೆ ಕಾಲು ಊದ್ಕೊಂಡಾಗ ಸ್ವಲ್ಪ ಉಗುರು ಬೆಚ್ಚ ನೀರು, ಸ್ವಲ್ಪ ಒಳ್ಳೆ ಹಾಟ್ ವಾಟರ್ನ ತಗೊಂಡು ಅದರಲ್ಲಿ ಎಪ್ಸಮ್ ಸಾಲ್ಟ್, ಈಗ ನಿಮ್ಮ ಮನೇಲಿ ಎಪ್ಸಮ್ ಸಾಲ್ಟ್ ಇಲ್ಲ ಅಂದ್ರೆ ರಾಕ್ ಸಾಲ್ಟ್ ಅದನ್ನು ಹಾಕಿ, ಕಲ್ಲುಪ್ಪನ್ನ ಒಂದು ಬಕೆಟ್ ವಾಟರಲ್ಲಿ ಕಲ್ಲುಪ್ಪು ಹಾಕಿ ನಮ್ಮ ಕಾಲನ್ನ ಅದರಲ್ಲಿ ಸ್ವಲ್ಪ ಹೊತ್ತು ಇಡೋದ್ರಿಂದ, ಇಮರ್ಸ್ ಮಾಡಿ ಇಡೋದ್ರಿಂದ, ಸ್ವಲ್ಪ ಹೊತ್ತು ಕಾಲನ್ನ ಅದರಲ್ಲಿ ಇಟ್ಕೊಳೋದ್ರಿಂದ ನಮಗೆ ಆ ಊತ ಕಮ್ಮಿ ಆಗುತ್ತೆ. ಹಾಗೂ ಮಲಗಬೇಕಾದ್ರೆ ದಿಂಬುಗಳನ್ನು ನಮ್ಮ ಪಾದದ ಕೆಳಗಿಟ್ಕೊಂಡು ಮಲಗೋದ್ರಿಂದ ಕಾಲಿನ ಊತ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂದ್ರೆ, ಈಗ ನಾವೇನಾದ್ರೂ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಬೆಳಗ್ಗೆ ಮುಂಚೆ ಸ್ವಲ್ಪ ಎಳೆ ಬಿಸಿಲಿದ್ದಾಗ ಅವಾಗ ಎಕ್ಸರ್ಸೈಸ್ ಮಾಡೋದು ಒಳ್ಳೇದು, ಇಲ್ಲ ಸಂಜೆ ಟೈಮಲ್ಲಿ ಮಾಡೋದು ಒಳ್ಳೇದು. ಸೊ ಈಗೀಗ ಏನಾಗ್ತಿದೆ ಅಂದ್ರೆ, ಒಂದು 8 ಗಂಟೆ ದಾಟ್ತು, 8:30 9 ಗಂಟೆ ಆಗ್ತಿದ್ದಂಗೆ ತುಂಬಾನೇ ದೇಹದಿಂದ ಬೆವರಿಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಎಕ್ಸರ್ಸೈಸ್ ತುಂಬಾನೇ ಸುಸ್ತಾಗ್ಬಿಡ್ತೀವಿ. ಸೊ ಹಾಗಾಗಿ ಎಕ್ಸರ್ಸೈಸ್ ಮಾಡೋದು ತುಂಬಾ ಮೀನ್ಸ್ ಅರ್ಲಿ ಮಾರ್ನಿಂಗ್ ಅಂದ್ರೆ ಒಂದು 6 ಗಂಟೆ 7 ಗಂಟೆ ಒಳಗೆ ಮುಗಿಸ್ಕೊಳೋದು ಒಳ್ಳೇದು, ಇಲ್ಲ ಸಂಜೆ ಸಾಯಂಕಾಲ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೂ ನನ್ನ ನೆಕ್ಸ್ಟ್ ಟಿಪ್ ಏನಂದ್ರೆ, ನಾವೇನಾದ್ರೂ ವಾಕಿಂಗ್ ಹೋಗೋದಿದ್ರೆ, ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಪ್ರೆಗ್ನೆಂಟ್ ವುಮೆನ್ ಲೈಫ್. ಅಂದ್ರೆ ಅದು ನಿಮ್ಮ ಡಾಕ್ಟರ್ಸ್ ಹೇಳ್ತಾರೆ. ನಿಮಗೆ ಡಾಕ್ಟರ್ಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ಆಗಿರಿ ಅಂತ ಹೇಳಿದ್ರೆ ನೀವು ವಾಕ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ಎಲ್ಲ ಕೇಸಸ್ಗಳಲ್ಲಿ ವಾಕ್ ಮಾಡಬಹುದು. ಅಂದರೆ ಪ್ರೆಗ್ನೆಂಟ್ ವುಮೆನ್ ವಾಕ್ ಮಾಡ್ಬೋದು ಅಂತ ಹೇಳಿರ್ತಾರೆ. ಸೊ ಬೆಳಗ್ಗೆ ಅಥವಾ ಸಂಜೆ ನೀವು ವಾಕಿಂಗ್ ಹೋಗ್ತಾ ಇರ್ತೀರ, ಅದು ಎಳೆ ಬಿಸಿಲಲ್ಲಿ ಇದ್ರೆ, ಅಂದರೆ ಬೆಳಗ್ಗೆ ಬರೋ ಆ ಬಿಸಿಲು ಅಥವಾ ಸಂಜೆ ಸೂರ್ಯಾಸ್ತ ಆಗೋ ಆ ಒಂದು ಬಿಸಿಲಿದೆಲ್ಲ ಅದರಲ್ಲಿ ವಾಕ್ ಮಾಡೋದು ಒಳ್ಳೆಯದು. ಅದರಿಂದ ದೇಹಕ್ಕೆ ಬೇಕಾಗಿರೋ ವಿಟಮಿನ್ ಡಿ ಸಿಗುತ್ತೆ. ಸೊ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಕ್ಯಾಲ್ಶಿಯಂ. ಸೊ ಹಾಗಾಗಿ ಆ ಒಂದು ಎಳೆ ಬಿಸಿಲು ಒಳ್ಳೇದು, ಅದರಲ್ಲಿ ವಾಕ್ ಮಾಡೋದು. ಫ್ರೆಂಡ್ಸ್, ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದ್ರೆ, ಕಾಫಿ ಮತ್ತೆ ಟೀ. ಈಗ ಎಲ್ಲರಿಗೂ ಕಾಫಿ ಒನ್ ಟೈಮ್ ಕುಡಿಬೇಕು ಅಥವಾ ಟೀ ಕುಡಿಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಕುಡಿತಾ ಇರ್ತೀವಿ, ಅದೊಂಥರ ಸ್ಟ್ರೆಸ್ ಫಸ್ಟ್. ಬಟ್ ಆದಷ್ಟು ಗರ್ಭಾವಸ್ಥೆಯಲ್ಲಿದ್ದಾಗ ಕಾಫಿ ಮತ್ತೆ ಟೀನ ಅವಾಯ್ಡ್ ಮಾಡೋದು ಒಳ್ಳೇದು. ಅಷ್ಟು ಕುಡಿಬೇಕನ್ನೋ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಟೀ ತಗೊಳ್ಳಿ, ಅದು ತುಂಬ ತಗೋಬೇಡಿ. ಆದಷ್ಟು ಮಿಲ್ಕ್ ಕಂಟೆಂಟ್ನ ಹೆಚ್ಚು ಮಾಡಿ. ಅಂದರೆ ಒಂದು ಫುಲ್ ಗ್ಲಾಸ್ ಆಫ್ ಮಿಲ್ಕ್ ಕುಡಿಯೋದ್ರಿಂದ ಮಗುವಿನ ವೆಯ್ಟ್ ಜಾಸ್ತಿ ಆಗುತ್ತೆ ಹಾಗೂ ಮಗುವಿನ ಡೆವಲಪ್ಮೆಂಟಿಗೂ ಹೆಲ್ಪ್ ಆಗುತ್ತೆ. ಅದರಿಂದ ಕ್ಯಾಲ್ಶಿಯಂ ತಾಯಿಗೂ ಸಿಗುತ್ತೆ ಹಾಗೂ ಮಗುಗೂ ಸಿಗುತ್ತೆ, ಬೆಳಿತಿರೋ ಹೊಟ್ಟೆಲಿ ಇರೋ ಮಗುಗೂ ಸಿಗುತ್ತೆ. ಹಾಗಾಗಿ ಕಾಫಿ ಟೀ ತೊಗೊಳೋದಿದ್ರೆ ಅದು ಹೀಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ತೊಗೊಳೋದು ಒಳ್ಳೇದು. ನನ್ನ ಲಾಸ್ಟ್ ಟಿಪ್ ಏನಂದರೆ, ಆದಷ್ಟು ಒಳ್ಳೆ ನಿದ್ದೆ ಮಾಡೋದು. ಗರ್ಭಿಣಿ ಸ್ತ್ರೀಯರಿಗೆ 8 ಅವರ್ಸ್ ನಿದ್ದೆ ಬೇಕು ಅಂತ ಹೇಳ್ತಾರೆ. ಸೊ ಒಳ್ಳೆ ನಿದ್ದೆ ಮಾಡಿ. ನಿಮಗೆ ಒಂದು ಪಾಸಿಬಿಲಿಟಿ ಇದೆ, ಮನೇಲೇ ಇದ್ದೀರಾ, ವರ್ಕ್ ಮಾಡೋ ಮಹಿಳೆಯರ ಅಲ್ಲ ಅಂದರೆ ನೀವು ಆದಷ್ಟು ಮಧ್ಯಾಹ್ನ 1-2 ಅವರ್ಸ್ ಅಟ್ಲೀಸ್ಟ್ ನಿದ್ದೆ ಮಾಡಿ. ಅದರಿಂದ ನಿಮ್ಮ ದೇಹಕ್ಕೂ ಒಂಥರ ರೆಸ್ಟ್ ಸಿಗುತ್ತೆ ಹಾಗೂ ಬೆಳೀತಿರೋ ಮಗುಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಹಾರ ಪದ್ಧತಿಲಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಈ ಬೇಸಿಗೆ ಸಮಯದಲ್ಲಿ ಕುಸ್ಲಕ್ಕಿ ಅನ್ನ ತುಂಬ ಒಳ್ಳೆಯದು, ಅದು ತಂಪು ಮಾಡುತ್ತೆ. ಬಾರ್ಲಿ ಅಕ್ಕಿನ ಯೂಸ್ ಮಾಡಿ ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ ತುಂಬಾ ಒಳ್ಳೆಯದು. ಹಾಗೂ ಮೊಳಕೆ ಕಾಳನ್ನ ತಿನ್ನೋದು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಸರು ಬೇಳೆ ಪಾಯಸ, ಹೆಸರು ಕಾಳು ಪಲ್ಯ ಇದನ್ನು ತಗೊಳೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸೌತೆಕಾಯಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ಅದನ್ನು ಊಟದ ನಂತರ ಕಟ್ ಮಾಡಿ ದಿನಕ್ಕೊಂದು ಸೌತೆಕಾಯಿ ತಿಂತ ಬನ್ನಿ. ಸೊ ಇದರಿಂದ ನಮಗೆ ಮಗುವಿನ ಗ್ರೋತಿಗೂ ಒಳ್ಳೆಯದಾಗುತ್ತೆ, ಪ್ಲಸ್ ನಮ್ಮ ಸ್ಕಿನ್ ಗ್ಲೋಗೂ ತುಂಬಾ ಒಳ್ಳೆಯದಾಗುತ್ತೆ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೆ ಈ ಸಲಹೆಗಳು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.